ನಮಸ್ತೆ ಎಲ್ರಿಗೂ, ನಾನು ಶ್ವೇತಾ. ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಮಾತನ್ನು ಅತ್ಯಂತ ಸುಲಭವಾಗಿ ಕೇಳುತ್ತೇವೆ, ಆದರೆ ಅದಕ್ಕೆ ಉತ್ತರ ಕೂಡ ಅಷ್ಟೇ ಸುಲಭವಾಗಿದೆ ಅನ್ನೋದನ್ನು ನಾವು ಮರೆತು ಬಿಡ್ತೇವೆ. ಏನು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಟೈಮ್ ತುಂಬಾ ಸ್ಪೀಡಾಗಿ ಓಡ್ತಾ ಇದೆ. ಸ್ಪೀಡಾಗಿ ಹೋಗ್ತಾ ಇರೋ ಟೈಮನ್ನು ಕ್ಯಾಚ್ ಮಾಡಿಕೊಳ್ಳಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ ಅನ್ನುವಂಥದ್ದು. ಆದರೆ ಹಳೆಯ ಕಾಲದವರೆಗೂ ಇದ್ದದ್ದು 24 ಗಂಟೆ, ನಮಗಿರುವುದು ಕೂಡ 24 ಗಂಟೆ. ಆದರೆ ಆ ಸಮಯವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಅರಿತುಕೊಳ್ಳುವುದರಲ್ಲಿ ನಾವು ಸೋತು ಹೋಗಿದ್ದೇವೆ. ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ನಗರೀಕರಣ ಹೆಚ್ಚಾಗ್ತಾ ಇದೆ, ಕೈಗಾರಿಕೆ ಉದ್ಯಮ ಎಲ್ಲವೂ ಹೆಚ್ಚಾಗ್ತಾ ಇದೆ, ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಇದರ ನಡುವೆ ನಾವೆಲ್ಲರೂ ಕೂಡ ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಬೇಕು ಅನ್ನುವಂತಹ ಅಭಿಲಾಷೆಯಲ್ಲಿ ಬೇರೆಯವರೊಂದಿಗೆ ಸ್ಪರ್ಧೆಗಿಳಿತೇವೆ, ಬೇರೆಯವರನ್ನು ಹೋಲಿಸ್ತೇವೆ, ಬೇರೆಯವರೊಂದಿಗೆ ಹೋಲಿಸಿ ನಮ್ಮ ಜೀವನ ಯಾಕೆ ಹೀಗಾಗಿದೆ ಅಂತ ಹೇಳಿ ಅಂದ್ಕೊಳ್ತೇವೆ. ಇದರ ನಡುವೆ ಓಡ್ತಾ ಇರ್ತೀವಲ್ಲ, ನಾವು ಇವತ್ತಿಷ್ಟು ಮಾಡಬೇಕು ಕೆಲಸ, ನಾಳೆ ಅಷ್ಟು ಮಾಡಬೇಕು, ಇಷ್ಟು ದುಡ್ಡು ಕೂಡಿಟ್ಕೊಳ್ಬೇಕು, ನಮ್ಮ ಮಕ್ಕಳನ್ನ ಮುಂದೆ ಈ ರೀತಿಯಾಗಿ ನಾವು ಕಾಣ್ಲಿಕ್ಕೆ ಬಯಸ್ತೇವೆ ಅಂತ ಹೇಳಿ ಈ ಓಡುವ ಜಂಜಾಟದಲ್ಲಿ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತು ಹೋಗಿದ್ದೇವೆ. ಹಾಗಾಗಿ ನಾವು ಬೈತಾ ಇರೋದು ಒಂದೇ ಒಂದು ಶಬ್ದಕ್ಕೆ, ಏನು ಅಂತ ಹೇಳಿದ್ರೆ ಒತ್ತಡಕ್ಕೆ. ಫುಲ್ ಒತ್ತಡ ಆಗ್ತಾ ಇದೆ ನನಗೆ, ಸ್ಟ್ರೆಸ್. ಎಷ್ಟು ಸ್ಟ್ರೆಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ನನಗೆ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸರಿ, ಸ್ಟ್ರೆಸ್ ಅನ್ನ ನಾನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸ್ಟ್ರೆಸ್ ಬಂದಾಗ ಏನ್ ಮಾಡ್ತೀರಿ? ಏನು ಈ ಸ್ಟ್ರೆಸ್ಸು, ಎಷ್ಟು ಸ್ಟ್ರೆಸ್ಸು ಅಂತ ಹೇಳೋ ಜನಗಳನ್ನ ನಮ್ಮ ನಡುವೆ ಕಾಣ್ತೇವೆ. ಆದ್ರೆ ಜಾಸ್ತಿ ಸ್ಟ್ರೆಸ್ ಬಂದಾಗ ಅವ್ರು ಏನ್ ಮಾಡ್ತಾರೆ ಅಂತ ನೀವು ಯಾವತ್ತಾದ್ರೂ ಒಬ್ಸರ್ವ್ ಮಾಡಿದ್ದೀರಾ? ಸ್ಟ್ರೆಸ್ ಇದೆ ಅಂತ ಹೇಳಿ ಮೊಬೈಲ್ ಅನ್ನು ನೋಡ್ಲಿಕ್ಕೆ ಯೂಸ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿ ಆಗ್ತಾರೆ, ಅಥವಾ ಸುಮ್ಮನೆ ನಿದ್ದೆ ಮಾಡ್ತಾರೆ. ಆದ್ರೆ ನಿದ್ದೆ ಬರಲ್ಲ, ಯಾಕಂದ್ರೆ ತಲೆಯಲ್ಲಿ ಯೋಚನೆಗಳೆಲ್ಲವೂ ಬೇರೆಯಾಗಿರುತ್ತೆ. ಇದೇ ಸಮಯವನ್ನ ಸದುಪಯೋಗ ಪಡಿಸಿಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಬರುವಂತಹ ಒತ್ತಡವನ್ನ ನಾವು ಅತಿ ಸುಲಭವಾಗಿ ನಿವಾರಿಸಬಹುದು. ಮೊದಲನೇದಾಗಿ ಒತ್ತಡ ಯಾಕೆ ಉಂಟಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬಹುದು. ದೈಹಿಕ ಒತ್ತಡಗಳು ಆಗ್ತವೆ, ಮಾನಸಿಕ ಒತ್ತಡಗಳು ಆಗ್ತವೆ. ಆದ್ರೆ ನಮಗೆ ಇವತ್ತು ನಾವು ಕಲಿಬೇಕಾಗಿರೋದು ಮಾನಸಿಕ ಒತ್ತಡವನ್ನು ಹೇಗೆ ನಿರ್ವಹಣೆ ಮಾಡಬಹುದು ಅಂತ. ಅತ್ಯುತ್ತಮವಾಗಿ ನಮ್ಮ ಒತ್ತಡಗಳನ್ನ ನಿರ್ವಹಣೆ ಮಾಡಿದ್ರೆ ನಾವು ಉತ್ತಮವಾದ ಜೀವನವನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ಒತ್ತಡವೇ ಇಲ್ಲದ ಬದುಕೇ ಅಲ್ಲ. ಸಮಸ್ಯೆ ಇದೆ, ತುಂಬಾ ಸಮಸ್ಯೆ ಇದೆ ಅಂತ ಹೇಳ್ತೀವಿ, ಆದ್ರೆ ಸಮಸ್ಯೆ ಇಲ್ಲದ ವ್ಯಕ್ತಿ ಭೂಮಿ ಮೇಲೆ ಎಲ್ಲಿದ್ದಾನೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು. ನೀವು ECG ಅನ್ನ ನೋಡಬಹುದು ಅಲ್ವಾ? ಯಾವಾಗ್ಲೂ ಕೂಡ ಅದರ ಲೈನ್ಸ್ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಅಂದ್ರೆ ಜೀವಂತವಾಗಿರೋರ ಸಂಕೇತ ಅದು. ಒಂದು ವೇಳೆ ECG ಲೈನ್ ಹಾರಿಜಾಂಟಲ್ ಆಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ವ್ಯಕ್ತಿಗೆ ಜೀವ ಇಲ್ಲ ಅಂತ. ಅಂದ್ರೆ ನಮ್ಮ ಜೀವನದಲ್ಲಿ ಅಪ್ ಅಂಡ್ ಡೌನ್ಸ್ ಅನ್ನುವಂಥದ್ದು ಸಹಜ. ಈ ಅಪ್ ಅಂಡ್ ಡೌನ್ಸ್ ಅನ್ನ, ಏರಿಳಿತಗಳನ್ನ ನಾವು ಯಾವ ರೀತಿ ನಿರ್ವಹಿಸ್ತೇವೆ, ನಮ್ಮ ಪರ್ಸನಾಲಿಟಿಯನ್ನ ಹೇಗೆ ಡೆವಲಪ್ ಮಾಡ್ತೇವೆ ಅನ್ನೋದ್ರ ಮೇಲೆ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಟಾಪಿಕ್ ಇದೆ. ಒತ್ತಡವನ್ನ ನಿವಾರಿಸಬಾರದು, ಒತ್ತಡ ಬೇಕು. ಒಂದು ಸುಂದರವಾದ ಜೀವನವನ್ನ ಕಟ್ಕೊಳ್ಬೇಕು ಅಂತ ಹೇಳಿದ್ರೆ ಸೋಲು ಗೆಲುವು, ಕಷ್ಟ ಸುಖ, ನೋವು ನಲಿವು ಎಲ್ಲದರ ಅರಿವಿದ್ರೆ ಮಾತ್ರ ನಮ್ಮ ಜೀವನ ಸುಂದರ ಆಗ್ತದೆ. ಅಷ್ಟೇ ಅಲ್ಲ, ನಮ್ಮನ್ನು ನೋಡುವವರು ನಮ್ಮನ್ನು ನೋಡಿ ಕಲಿತಾರೆ, ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ, ನಾವು ಇನ್ನೊಬ್ಬರಿಗೆ ಹೇಳಬಹುದು. ಅದರ ಬದಲಾಗಿ ಒತ್ತಡವನ್ನೇ ನಿವಾರಿಸಬೇಕು ಅನ್ನುವಂಥದ್ದಕ್ಕೆ ಯಾವುದೇ ಔಷಧಿ ಇದುವರೆಗೂ ಕೂಡ ಕಂಡು ಹಿಡಿದಿಲ್ಲ. ಹಾಗಾಗಿ ಒತ್ತಡವನ್ನು ನಿರ್ವಹಿಸುವುದು ನಮ್ಮ ಕೈಯಲ್ಲೇ ಇದೆ. ಏನ್ ಮಾಡಬೇಕು ನಾವು ಒತ್ತಡವನ್ನು ನಿರ್ವಹಿಸಬೇಕು ಅಂತ ಹೇಳಿದ್ರೆ ಕೆಲವು ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ, ನಮ್ಮಲ್ಲಿರುವಂತ ವಿಷಯಗಳನ್ನ ಬೇರೆಯವರೊಂದಿಗೆ ಹಂಚಿಕೊಳ್ಳಿಕ್ಕೆ ನಾವು ಮುಂದಾಗಬೇಕು. ಅಂದ್ರೆ ಶೇರ್ ಮಾಡಬೇಕು ಅಂತ. ನಾವು ದಿನನಿತ್ಯ ಕೂಡ ನೂರಾರು ಥಾಟ್ಸ್ ನಮ್ಮ ತಲೆಯಲ್ಲಿ ಬಂದಿರ್ತವೆ ಅಲ್ವಾ? ಆದ್ರೆ ಎಲ್ಲವನ್ನು ಕೂಡ ನಾವು ಯಾರ ಜೊತೆನೂ ಹಂಚ್ಕೊಳ್ಳೋದಿಲ್ಲ. ಕೆಲವು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೂ ಆಗೋದಿಲ್ಲ. ಆದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮಲ್ಲಿರುವಂತಹ ನೋವು, ಸಮಸ್ಯೆಗಳಾಗಿರ್ಬೋದು, ಏನೋ ಒಂದು ವಿಷಯದ ಬಗ್ಗೆ ತುಂಬಾ ದುಃಖ ಆಯಿತು, ಇಂಥ ಹಲವಾರು ವಿಚಾರಗಳನ್ನ ನಾವು ಬೇರೆಯವ್ರ ಜೊತೆ ಹಂಚಿಕೊಳ್ಳೋದ್ರಿಂದ ನಮ್ಮ ಒತ್ತಡವನ್ನು ನಾವು ಕಡಿಮೆ ಮಾಡಬಹುದು. ಆದ್ರೆ ಹಂಚಿಕೊಳ್ಳುವ ವ್ಯಕ್ತಿ ಯಾರು, ಯಾರ ಜೊತೆ ಹಂಚಿಕೊಳ್ಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಇಲ್ಲ ಅಂತ ಹೇಳಿದ್ರೆ ಇದೇ ಇಶ್ಯೂ ನಾಳೆ ದೊಡ್ಡದಾಗಿ ಇನ್ನೂ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮ್ಮ ಮೇಲೆ ಇಟ್ಟಂತಹ ಒಂದು ಉತ್ತಮವಾದ ಬಾಂಧವ್ಯ ಇಟ್ಟಂತಹ ವ್ಯಕ್ತಿಗಳಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಆತ್ಮೀಯರಾಗಿರ್ಬೋದು. ಹಾಗಾಗಿ ಚಿಕ್ಕ ಪುಟ್ಟ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಒತ್ತಡ ನಿವಾರಣೆ ಆಗುತ್ತೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಒತ್ತಡ ಬರೋದಿಲ್ಲ. ಯಾಕೆ ಹೇಳಿ? ದಿನನಿತ್ಯವೂ ಅವರು ಯಾವ್ಯಾವ ವಿಚಾರಗಳನ್ನು ಯೋಚನೆ ಮಾಡಿರ್ತಾರೋ ಅವೆಲ್ಲವನ್ನು ಕೂಡ ಶೇರ್ ಮಾಡ್ತಾರೆ. ಆದ್ರೆ ಜೆಂಟ್ಸ್ ಜಾಸ್ತಿ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಶೇರ್ ಮಾಡ್ಕೊಳ್ಳೋದ್ರಿಂದ ಏನಾದ್ರೂ ಸಮಸ್ಯೆ ಆಗ್ಬಹುದು, ಅಥವಾ ಶೇರ್ ಮಾಡ್ಕೊಳ್ಳೋದ್ರಿಂದ ನಾನೇನಾದ್ರೂ ಚಿಕ್ಕವನಾಗ್ತೇನೋ ಅನ್ನೋ ಭಯನೋ ಏನೋ ಗೊತ್ತಿಲ್ಲ. ಆದ್ರೆ ಮಹಿಳೆಯರನ್ನು ಕಂಪೇರ್ ಮಾಡಿದ್ರೆ ಪುರುಷರು ತಮ್ಮ ವಿಚಾರಗಳನ್ನು ಬೇರೆಯವ್ರ ಜೊತೆ ಮುಕ್ತವಾಗಿ ಹಂಚಿಕೊಳ್ಳೋದು ಕೂಡ ಕಡಿಮೆ. ಹಾಗಾಗಿ ಮಹಿಳೆಯರಿಗೆ ಕಂಪೇರ್ ಮಾಡಿದ್ರೆ ಪುರುಷರಿಗೆ ಸ್ಟ್ರೆಸ್ ಜಾಸ್ತಿ ಬಿಲ್ಡಪ್ ಆಗ್ತಾ ಹೋಗುತ್ತೆ ಅನ್ನೋದು. ಇನ್ನು ನಿದ್ದೆ
ನಿದ್ದೆಯಿಂದ ಕೂಡ ನಮ್ಮ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬಹುದು. ಆದರೆ ಯಾವ ರೀತಿಯ ನಿದ್ರೆ ನಮಗೆ ಅವಶ್ಯಕ ಅನ್ನೋದು ನಮಗೆ ಗೊತ್ತಿರಬೇಕು. ತುಂಬ ಮಂದಿ ಹೇಳ್ತಾರೆ ನನಗೆ ನಿದ್ದೆ ಬರ್ತಾ ಇದೆ ಅಂತ ಬೆಡ್ಗೆ ಹೋಗ್ತಾರೆ, ಆ ಟೈಮಲ್ಲಿ ಮೊಬೈಲ್ ನೋಡ್ತಾರೆ, ನಿದ್ದೆ ಮಾಡಲ್ಲ, ಬೇರೇನೋ ಯೋಚನೆಗಳು ಮಾಡ್ತಾ ಇರ್ತಾರೆ, ಆ ಕಡೆ ಈ ಕಡೆ ಹೊರಳಾಡಿ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ಅದೇ ಒತ್ತಡವನ್ನು ಕ್ಯಾರಿ ಮಾಡ್ಕೊಂಡು ಹೊರಗಡೆ ಹೋಗ್ತಾರೆ. ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿದ್ರೆ, ಗುಣಮಟ್ಟದ ನಿದ್ರೆಯಿಂದ ವಂಚಿತರಾಗಿರುವ ಕಾರಣಕ್ಕಾಗಿ ಮನಸ್ಸಿಗೆ ನೆಮ್ಮದಿ ಸಿಗದೆ ಒತ್ತಡ ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿದ್ದೆಯನ್ನು ಕೂಡ ಅತ್ಯುತ್ತಮವಾಗಿ ಮಾಡೋ ಒಂದು ಕಲೆ. ನೀವು ಬೆಡ್ಗೆ ಹೋಗುವ ಮೊದಲೇ ಒಂದು ಉತ್ತಮವಾದ ಸಂಗೀತವನ್ನು ಆಲಿಸಿಯೋ ಅಥವಾ ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಲ್ಲ, ಒಂದು 5 ನಿಮಿಷ ಇನ್ಹೇಲ್ ಎಕ್ಸೇಲ್ ನಿಧಾನವಾಗಿ ಮಾಡ್ತಾ ಒಂದು ಯಾವುದಾದ್ರೂ ಒಂದು ಒಳ್ಳೆಯ ವಿಚಾರವನ್ನು ಯೋಚನೆ ಮಾಡ್ತಾ, ಈ ದಿನದಲ್ಲಿ ಇಷ್ಟೆಲ್ಲ ಕೆಲಸ ಆಯಿತು, ಈ ಥರದ್ದೆಲ್ಲ ಒತ್ತಡ ಬಂತು, ನಾನು ಇವೆಲ್ಲವನ್ನು ಮೀರಿ ನಾನು ನಾಳೆ ಖುಷಿಯಾಗಿ ಕೆಲಸವನ್ನು ಮತ್ತೆ ಆರಂಭ ಮಾಡ್ತೇನೆ ಅಂತ ಹೇಳಿ ನೀವು ಯೋಚನೆ ಮಾಡಿಕೊಂಡು ನಿದ್ದೆ ಮಾಡಿ. ನಿದ್ದೆ ಮಾಡಿದ ತಕ್ಷಣ ಕಣ್ಣು ಮುಚ್ಚಿದ ತಕ್ಷಣ ನಿಮಗೆ ನಿದ್ದೆ ಬರಬೇಕು. ಅಥವಾ ಇದಕ್ಕೆ ಸಂಬಂಧಪಟ್ಟ ಕೆಲವು ಎಕ್ಸಸೈಸನ್ನು ನೀವು ಮಾಡ್ಬೋದು. ಕಣ್ಣುಗಳಿಗೆ ಸುತ್ತಲೂ ಕೂಡ ಮಸಾಜ್ ಮಾಡ್ಕೋಬೋದು ಅಥವಾ ಆಯಿಲ್ ಹಚ್ಚಿ ಮಸಾಜ್ ಮಾಡ್ಕೋಬೋದು, ಬೇಗ ನಿದ್ದೆ ಬರುತ್ತೆ. ಒಟ್ಟಿನಲ್ಲಿ ನಾವು ಮಾಡುವಂಥ ನಿದ್ದೆ 6 ಗಂಟೆ ಮಾಡ್ತೀವೋ 5 ಗಂಟೆ ಮಾಡ್ತೀವೋ 4 ಗಂಟೆ ಮಾಡ್ತೀವೋ ಅಂತ ಮುಖ್ಯ ಅಲ್ಲ. ಬದಲಾಗಿ ಬಂದ ನಿದ್ದೆಯಲ್ಲಿ ನಾವು ಎಷ್ಟು ಸಂತೋಷಕರವಾಗಿ ಆ ನಿದ್ರೆಯನ್ನು ಅನುಭವಿಸಿದ್ದೇವೆ ಅನ್ನೋದು ಮುಖ್ಯ. ಹಾಗಾಗಿ ಆರೋಗ್ಯಕರ ನಿದ್ರೆಯಿಂದ ಕೂಡ ನಮ್ಮ ಒತ್ತಡವನ್ನು ನಿರ್ವಹಣೆ ಮಾಡಬಹುದು. ಇನ್ನು ಸಮಯ ನಿರ್ವಹಣೆ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು. ಒತ್ತಡ ಉಂಟಾಗಲಿಕ್ಕೆ ಮೂಲ ಕಾರಣನೇ ಟೈಮ್ ಮ್ಯಾನೇಜ್ಮೆಂಟನ್ನು ಸರಿಯಾಗಿ ನಿರ್ವಹಣೆ ಮಾಡದಿರುವಂಥದ್ದು. ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿದ್ರೆ, ಯಾವ ಕೆಲಸವನ್ನು ಯಾವ ಸಮಯಕ್ಕೆ ಮಾಡಬೇಕು ಆ ಸಮಯಕ್ಕೆ ಮಾಡಿ ನಾವು ಮುಗಿಸೋದ್ರಿಂದ ಒತ್ತಡವನ್ನು ಹೆಚ್ಚಳ ಮಾಡ್ಕೊಳ್ಳೋದ್ರಿಂದ ನಾವು ತಪ್ಪಿಸ್ಕೊಳ್ಬಹುದು. ಸಮಯ ಟೈಮ್ ಟು ಟೈಮ್ ವರ್ಕ್ ಮಾಡಿದ್ರೆ, ತಿಂಡಿ ತಿನ್ನೋ ಟೈಮಿಗೆ ತಿಂಡಿ ತಿನ್ನಬೇಕು, ಊಟದ ಟೈಮಿಗೆ ಊಟ ಮಾಡಬೇಕು, ಕೆಲಸ ಮಾಡೋ ಟೈಮಿಗೆ ಕೆಲಸ ಮಾಡಬೇಕು, ಆಡೋ ಟೈಮಿಗೆ ಆಡು, ಎಕ್ಸಸೈಸ್ ಮಾಡೋ ಟೈಮಿಗೆ ಎಕ್ಸಸೈಸ್ ಮಾಡು, ಮೂವಿ ನೋಡು, ಸುತ್ತು, ಟೂರ್ ಹೋಗು, ಪಿಕ್ನಿಕ್ ಹೋಗು, ಎಲ್ಲಿ ಬೇಕಾದರೂ ಹೋಗು. ಆದರೆ ಏನನ್ನ ಯಾವಾಗ ಎಷ್ಟೆಷ್ಟು ಮಾಡಬೇಕು ಅನ್ನೋದನ್ನು ನಾವು ನಿರ್ವಹಣೆ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಕೂಡ ನಾವು ಈ ಒತ್ತಡವನ್ನುವಂಥ ಒಂದು ಶಕ್ತಿಯಿಂದ, ಕೆಟ್ಟ ಶಕ್ತಿಯಿಂದ ನಾವು ದೂರ ಹೋಗಬಹುದು. ಇನ್ನು ಇದನ್ನು ನಾವು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ, ನಿರಂತರವಾಗಿ ಒಂದು 20-25 ದಿವಸ ಇದನ್ನು ಫಾಲೋ ಮಾಡ್ತಾ ಹೋದರೆ, ಈ ದಿನ ಇಷ್ಟೇ ಕೆಲಸ ಮಾಡಬೇಕು ಅಂತ ಒಂದು ಬೌಂಡ್ರಿ ಫಿಕ್ಸ್ ಮಾಡಿ ಕಂಟಿನ್ಯೂ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಕೂಡ ಅದೊಂದು ಹ್ಯಾಬಿಟ್ ಆಗಿ ನಮ್ಮಲ್ಲಿ ಮುಂದುವರಿತಾ ಹೋಗುತ್ತೆ. ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವಂತಹ ಇನ್ನೊಂದು ಟಿಪ್ ಏನು ಅಂತ ಹೇಳಿದ್ರೆ, ಅನಗತ್ಯವಾಗಿ ಮಾತಾಡೋದನ್ನು ನಾವು ಕಡಿಮೆ ಮಾಡಬೇಕು. ಈಗ ನಾವು ನೋಡಿರ್ಬೋದು, ಎಲ್ಲೆಂದರಲ್ಲಿ ಯಾರಾದ್ರೂ ಸರಿ ಮಾತಾಡೋದು, ಮಾತಿಗೆ ವ್ಯಾಲ್ಯೂ ಇದೆಯಾ ಮಾತಾಡಿ. ವ್ಯಾಲ್ಯೂ ಇಲ್ಲದ ಮಾತುಗಳನ್ನು, ಯಾರ್ಯಾರ್ದೋ ಗಾಸಿಪ್ಗಳನ್ನು ನಾವು ಮಾತಾಡೋದ್ರಿಂದ ನಮಗೆ ಯಾವ ಲಾಭ ಇದೆ ಹೇಳಿ ಅಲ್ವಾ? ಸೊ ಹಾಗಾಗಿ ಅನಗತ್ಯವಾಗಿ ಮಾತಾಡೋದನ್ನು ನಾವು ಕಡಿಮೆ ಮಾಡಿದಷ್ಟು ಅನಗತ್ಯ ವಿಚಾರಗಳ ಮೇಲೆ ನಮ್ಮಲ್ಲಿ ನಿಯಂತ್ರಣ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಮಾತಾಡ್ತಾ ಇರುವಂಥ ಮಾತುಗಳಿಗೂ ನಾವು ಯೋಚನೆ ಮಾಡ್ತಾ ಇರುವಂಥ ರೀತಿಗೂ ಕೂಡ ಒಂಥರ ಬ್ಯಾಲೆನ್ಸ್ ಕಾಪಾಡಿಕೊಂಡಾಗತ್ತೆ. ನಾವು ಕಡಿಮೆ ಮಾತಾಡಬೇಕು, ಮೌನ ಬಂಗಾರ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಕಡಿಮೆ ಮಾತನಾಡಿದಷ್ಟು, ಬೇರೆಯವರ ಬಗ್ಗೆ ಯೋಚನೆಯನ್ನು ಕಡಿಮೆ ಮಾಡಿದಷ್ಟು ಕೂಡ ನಾವು ಒಂದು ನೆಮ್ಮದಿಯ ಶಾಂತಿಯುತ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇದರಿಂದ ಕೂಡ ನಮ್ಮ ಒತ್ತಡವನ್ನು ನಾವು ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಕೂಡ ತುಂಬ ಇಂಪಾರ್ಟೆಂಟ್. ಒತ್ತಡ ಉಂಟಾಗಲಿಕ್ಕೆ ಕೇವಲ ನಾವು ಮಾಡ್ತಾ ಇರುವಂಥ ಕೆಲಸ ಇರಬಹುದು, ಯಾವಾಗಲೂ ಒಂದು ವರ್ಕ್ ಇರುತ್ತೆ, ಕಂಪ್ಲೀಟ್ ಮಾಡಲಿಲ್ಲ, ಅದಕ್ಕೋಸ್ಕರ ಒತ್ತಡ, ಬೇರೆಯವರಿಂದ ಅವಮಾನ, ಅದೆಲ್ಲ ನಾವು ಯೋಚನೆ ಮಾಡ್ತಾ ಇರ್ತೇವೆ. ಆದರೆ ನಿಮ್ಮ ಮನಸ್ಸಿಗೆ ಹೇಗೆ ನೆಮ್ಮದಿ ಬೇಕೋ, ಶಾಂತಿ ಬೇಕೋ, ನಿಮ್ಮ ದೇಹಕ್ಕೂ ಕೂಡ ಅದೇ ರೀತಿಯ ನೆಮ್ಮದಿಯನ್ನು ಆರೋಗ್ಯ ಕೇಳುತ್ತೆ. ಉತ್ತಮ ಆರೋಗ್ಯ ಇದ್ದರೆ ಮಾತ್ರ ನಾವು ಉತ್ತಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ. ನಾವು ಎಷ್ಟೇ ಕೋಟಿ ರೂಪಾಯಿ ಸಂಪಾದನೆ ಮಾಡ್ಬೋದು, ಆರೋಗ್ಯನೇ ಸರಿ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಅದು ತುಂಬ ಚೆನ್ನಾಗಿ ಆರೋಗ್ಯ ಇದೆ, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಸುಮ್ಮನೆ ಇರ್ತೀನಿ, ನಾನು ನನ್ನಿಂದ ಯಾರಿಗೂ ಹೆಲ್ಪ್ ಆಗ್ತಾ ಇಲ್ಲ, ನಾನು ಯಾರಿಗೂ ಹೆಲ್ಪ್ ಮಾಡ್ತಾ ಇಲ್ಲ, ನಾನಿರೋದೇ ಹೀಗೆ ಅಂತ ಹೇಳಿ ನಿರಾಸಕ್ತಿಯ ಬದುಕನ್ನು ಕಳೆಯುವುದಕ್ಕಿಂತ ಮೈಂಡ್ ಮತ್ತು ಬಾಡಿ ಮೇಲೆ ಕಂಟ್ರೋಲ್ ಇದ್ದಾಗ ಉತ್ತಮ ಆರೋಗ್ಯ, ಉತ್ತಮ ಯೋಚನೆಗಳಿಂದ ನಾವು ಒಂದು ಸುಂದರವಾದ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಹೀಗೆ ಆಗಬೇಕು, ಹಾಗೆ ಆಗಬೇಕು ನಾವು ಅಂದ್ಕೊಳ್ತೀವಿ. ಆದರೆ ನಾವು ಅಂದ್ಕೊಂಡಿದ್ದು ಯಾವತ್ತೂ ಕೂಡ ನಿಜ ಆಗಲ್ಲ. ಕೆಲವೊಂದು ಸಂದರ್ಭಗಳು ನಿಜ ಆಗಬಹುದು. ಆದರೆ ಕೆಲವು ವಿಚಾರಗಳನ್ನು ನಾವು ಆಕ್ಸೆಪ್ಟ್ ಮಾಡೋದನ್ನು ಕಲಿಬೇಕು, ಸ್ವೀಕರಿಸುವುದನ್ನು ಕಲಿಬೇಕು. ನಾವು ಸ್ವೀಕರಿಸೋದನ್ನು ಕಲಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒತ್ತಡ ಕಡಿಮೆ ಆಗುತ್ತೆ. ಕೆಲವು ವಿಚಾರಗಳನ್ನು ನಾವು ಅಷ್ಟು ಸುಲಭವಾಗಿ ಆಕ್ಸೆಪ್ಟ್ ಮಾಡಲ್ಲ. ಇದು ಬೇಕು ಅಂದರೆ ಬೇಕು, ಬೇಡ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿ ಇಲ್ಲ. ಕಾಂಪ್ರಮೈಸ್ ಆಗೋದನ್ನು ಕೂಡ ನಾವು ಜೀವನದಲ್ಲಿ ಕಲಿಬೇಕು. ಕಾಂಪ್ರಮೈಸ್ ಯಾಕೆ ಆಗ್ತೀವಿ ನಾವು ಹೇಳಿ? ನಮ್ಮ ಜೀವನವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ನಾವು ಕಾಂಪ್ರಮೈಸ್ ಆಗ್ತೇವೆ ಅಷ್ಟೇ ಅಲ್ವಾ? ಯಾಕೆ ಸ್ವೀಕಾರ ಮಾಡ್ತೇವೆ ಹೇಳಿ? ಈ ಸ್ವೀಕಾರ ಮಾಡೋದ್ರಿಂದ ಏನು ಲಾಭ? ಅನಗತ್ಯವಾಗಿ ಮಾತು, ಜಗಳ,
ದ್ವೇಷ, ಅಸೂಯೆ, ಕೋಪ, ಬೇಸರ ಎಲ್ಲವನ್ನು ಕೂಡ ಒಂದಷ್ಟು ಹೊತ್ತು ದೂರ ಇಟ್ಕೊಳ್ಬಹುದು. ಮೌನ ಇರಬೇಕು ಕೆಲವು ಸಂದರ್ಭದಲ್ಲಿ, ಕೆಲವನ್ನ ಸ್ವೀಕರಿಸಬೇಕು. ಯಾವುದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲುವುದನ್ನು ಹಾಗೆ ಇರಲಿಕ್ಕೆ ಬಿಡಬೇಕು. ಜೀವನವನ್ನು ಸುಂದರಗೊಳಿಸಬೇಕು ಅಂತ ಹೇಳಿದರೆ ಅನಗತ್ಯವಾಗಿ ನಮಗೆ ಸಂಬಂಧಪಡದ ವಿಚಾರಗಳಲ್ಲಿ ನಾವು ನುಸುಳುವುದನ್ನು ಕಡಿಮೆ ಮಾಡಬೇಕು. ನಮ್ಮ ಜೀವನವನ್ನು ಸುಂದರಗೊಳಿಸುವಂಥದ್ದು ನಮ್ಮ ಕೈಯಲ್ಲೇ ಇದೆ. ಒಂದು ಉತ್ತಮ ಜೀವನವನ್ನು ಅನಗತ್ಯ ವಿಚಾರಗಳಿಂದಾಗಿ, ಯಾವ್ಯಾವುದೋ ವಿಚಾರಗಳಿಂದಾಗಿ ಬೇರೆಯವರನ್ನು ಹೋಲಿಸಿ ನೋಡಿಕೊಂಡು ಈ ಸುಂದರವಾದ ಜೀವನವನ್ನು ನಾವು ನಿರಾಸಕ್ತಿಕರವಾಗಿ ಕಳೆದು ಬಿಟ್ಟರೆ, ಅನಗತ್ಯ ಸಮಸ್ಯೆಗಳಿಂದಾಗಿ ಸರಿಯಾಗಿ ನಾವು ಸಮಯವನ್ನು ನಿರ್ವಹಣೆ ಮಾಡದೆ, ಸಮಸ್ಯೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಸಮಸ್ಯೆಗಳಿಗೆ ಬೇಕಾದ ಪರಿಹಾರವನ್ನು ಸಕಾಲದಲ್ಲಿ ಕಂಡು ಹುಡುಕಿಕೊಳ್ಳಲಿಕ್ಕೆ ಸಾಧ್ಯ ಆಗದೆ ನಾವು ಈ ಒತ್ತಡ ಅನ್ನುವಂಥದ್ದನ್ನು ನಮ್ಮ ಜೀವನದಲ್ಲಿ ತಂದುಕೊಂಡರೆ ಖಂಡಿತವಾಗ್ಲೂ ಕೂಡ ನಮ್ಮ ಜೀವನ ನೆಮ್ಮದಿಕರವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತಲೂ ಹೆಚ್ಚಾಗಿ ನಾವು ನೆಮ್ಮದಿಯಾಗಿ ಸಂತೋಷವಾಗಿದ್ದರೆ ನಮ್ಮ ಕುಟುಂಬ ಸಂತೋಷವಾಗಿರುತ್ತೆ. ಹೀಗೆ ಎಲ್ಲರ ಕುಟುಂಬಗಳು ಕೂಡ ಸಂತೋಷಕರವಾಗಿರಬೇಕು ಅಂತ ಹೇಳಿದರೆ ಕೆಲವೊಂದು ಸಂದರ್ಭಗಳಲ್ಲಿ ಬೇರೆಯವರ ಸಂತೋಷದಲ್ಲೂ ಕೂಡ ನಾವು ಭಾಗಿಯಾಗುವುದನ್ನು ಕಲಿಬೇಕು. 2-3 ಸಲ ನಮಗೆ ಬೇಸರ ಆಗ್ಬೋದು, ನಮಗಿಲ್ಲದಂಥ ಸಂತೋಷ ಅವರಿಗೆ ಸಿಗ್ತಾ ಇದೆಯಲ್ಲ ಅಂತ ಹೇಳಿ. ನೀವು ಅವರ ಸಂತೋಷದಲ್ಲಿ ಭಾಗಿಯಾಗುವುದರ ಮೂಲಕ ಅವರನ್ನು ಕೂಡ ನೀವು ಹತ್ರ ಮಾಡ್ಕೊಳ್ಬಹುದು. ಅವರಿಗೂ ಕೂಡ ಅನಿಸ್ತದೆ, ಪಾಪ ಇವರು ನಮ್ಮ ಸಂತೋಷದಲ್ಲಿ ಭಾಗಿಯಾಗ್ತಾ ಇದ್ದಾರಲ್ಲ, ಎಂಥ ಒಳ್ಳೆ ಮನಸ್ಸು ಅಂತ. 2-3 ಸರ್ತಿ ಈ ಥರ ಸ್ಪಂದನೆಗಳು ದೊರಕಿದಾಗ ನೀವು ಆಟೋಮೆಟಿಕ್ ಆಗಿ ನಿಮ್ಮದಲ್ಲದ ವಸ್ತುಗೆ ಆಸೆ ಪಡಲ್ಲ. ಲೈಫ್ ಹೇಗಿದೆ ಹಾಗೆ ಅದನ್ನು ಆಕ್ಸೆಪ್ಟ್ ಮಾಡಲಿಕ್ಕೆ ಕಲಿತೀರಾ, ಕಾಂಪ್ರಮೈಸರ್ ಆಗ್ತೀರಾ. ಅದೇ ರೀತಿ ಬೇರೆಯವರಿಗೆ ಕ್ಷಮೆ ಕೊಡೋದು ಕೂಡ ಅತ್ಯಂತ ಸುಲಭ ಆಗುತ್ತೆ. ಹಾಗಾಗಿ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ ನಾವು ಒತ್ತಡವನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇನ್ನೊಂದು ಸೆಷನ್ನಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ತೆ.